ಗೆಳೆಯರೇ, ಬೆಚ್ಚ ಬೆಚ್ಚ ಮಂಡೆ ಬೆಚ್ಚದ ಸುದ್ದಿ. ಪಡುಬಿದ್ರಿ ಕಂಚಿನಡ್ಕದಲ್ಲಿ ಟೋಲ್ ಗೇಟ್ ಆಗುವುದರಲ್ಲಿದೆ. ಟೋಲ್ ಗೇಟ್ ಮಾಡಲು ಹೊರಟಿರುವ ಪೇದ್ರು ಅಧಿಕಾರಿಗಳಿಗೆ ಟೋಲ್ ಗೇಟ್ನ ನೀತಿ ನಿಯಮಗಳು ತಿಳಿದಿವೆಯಾ? ಒಂದು ಟೋಲ್ ಗೇಟ್ನಿಂದ ಇನ್ನೊಂದು ಟೋಲ್ ಗೇಟ್ಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಎನ್ನುವುದು ಈ ಪೆಟ್ಟು ಕಮ್ಮಿ ಅಧಿಕಾರಿಗಳಿಗೆ ಗೊತ್ತಿವೆಯಾ? ಓ ಟೋಲ್ ಗೇಟ್ ಮಾಡಲು ಹೊರಟಿರುವ ಅಧಿಕಾರಿಯವರೇ, ನೀವು ತಿಳಿದಿರಬಹುದು, ಈ ಕರಾವಳಿ ಪ್ರದೇಶದ ಜನರು, ಉಡುಪಿ ಮ್ಯಾಂಗ್ಳೂರು ಕಡೆಯ ಜನರು ತುಂಬ ಪಾಪದ ಜನರು ಅಂತ. ಪಾಪದ ಜನರು ನಿಜ, ಆದರೆ ಮೂರ್ಖರಂತೂ ಅಲ್ಲವೇ ಅಲ್ಲ. ಟೋಲ್ ಗೇಟ್ನ ನಿಯಮ ಏನು ಹೇಳ್ತದೆ ಅಂದರೆ, ಒಂದು ಟೋಲ್ ಗೇಟ್ನಿಂದ ಇನ್ನೊಂದು ಟೋಲ್ ಗೇಟ್ನ ನಡುವಿನ ಅಂತರ ಕನಿಷ್ಠ ಪಕ್ಷ 60 ಕಿಲೋಮೀಟರ್ ಇರಲೇಬೇಕು. ಈಗಾಗಲೇ ಪ್ರೆಸೆಂಟ್ ಆಗಿರುವಂತಹ 2 ಟೋಲ್ ಗೇಟ್ಗಳಲ್ಲಿ ಒಂದು ಕುಂದಾಪುರ ಸಾಸ್ತಾನದ ಟೋಲ್ ಗೇಟ್, ಇನ್ನೊಂದು ಹೆಜಮಾಡಿಯ ಟೋಲ್ ಗೇಟ್. ಇವೆರಡರ ನಡುವಿನ ಅಂತರ ಕೇವಲ 47.5 ಕಿಲೋಮೀಟರ್ಗಳು ಮಾತ್ರ. ರೂಲ್ಸ್ ಪ್ರಕಾರ ನೋಡಿದರೆ ಇದು ಕೂಡ ಮಾನ್ಯತೆಯನ್ನು ಪಡೆದಿಲ್ಲ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ಹಲವಾರು ಕಂಪನಿಗಳು ತಲೆ ಎತ್ತಿವೆ. ಕ್ರೂಡ್ ಆಯಿಲ್, ಅದಾನಿ, ನಾಗಾರ್ಜುನ ಇವುಗಳಿಂದಾಗಿ ಇಲ್ಲಿಯ ಜನರ ನಿದ್ದೆಗೆಡಿಸಿದೆ. ನೋಡಿ, ಈ ಟೋಲ್ ಗೇಟ್ಗಳು ಹೆಚ್ಚಾಗಿ ಉಡುಪಿ ಮತ್ತು ಮ್ಯಾಂಗ್ಳೂರು ಜಿಲ್ಲೆಗಳಲ್ಲಿ ಮಾತ್ರ ಕಾಣಸಿಗುವುದು ಏಕೆ? ಇದು ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈ ಪ್ರದೇಶಗಳಲ್ಲಿ ಟೋಲ್ ಗೇಟ್ ಹಾಕಲಿಕ್ಕೆ ಇವರಿಗೆ ದಮ್ಮಿಲ್ವಾ? ಇಲ್ಲಿ ಕರಾವಳಿಯ ಪ್ರದೇಶದವರಿಗೆ ಮಾತ್ರ ಇವರು ಲೂಟಿ ಮಾಡಲು ಬರುವುದಾ? ಅಂದಹಾಗೆ ಟೋಲ್ ಗೇಟ್ನ ಉದ್ದೇಶ ಏನು? ಟೋಲ್ ಗೇಟ್ನ ಉದ್ದೇಶ ಹಗಲು ದರೋಡೆ. ಹಗಲು ದರೋಡೆ ಅಲ್ಲದೆ ಇನ್ನೇನು? ಪ್ರತಿಯೊಂದಕ್ಕೂ ನಮ್ಮ ಜನ ಟ್ಯಾಕ್ಸನ್ನು ಕೊಡ್ತಾರೆ. ರೋಡ್ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸ್ ಕಟ್ಟಿ ಕೂಡ ಪುನಃ ಓಡಾಡಲಿಕ್ಕೆ ಇದೊಂದು ಟೋಲ್ ಗೇಟ್ ಟ್ಯಾಕ್ಸ್. ನಿಮ್ಗೆ ಇದಕ್ಕಿಂತ ಭಿಕ್ಷೆ ಬೇಡಲಿಕ್ಕೆ ಆಗೋದಿಲ್ವಾ? ನಟ್ಟು ನಗಲಿಗೆ ಒಂದು ಭಿಕ್ಷೆ ಬೇಡ್ರಿ, ಒಂದು ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡ್ರಿ, ಭಿಕ್ಷೆ ಆದರೂ ಬೀಳುತ್ತೆ ನಿಮಗೆ. ಜನರನ್ನು ಯಾಕೆ ಲೂಟಿ ಮಾಡ್ತೀರ್ರಿ? ಸ್ವಲ್ಪ ಆದರೂ ಮರ್ಯಾದೆ ಬೇಕ್ರಿ. ಹೆಜಮಾಡಿಯಲ್ಲಿ ಒಂದು ಟೋಲ್ ಗೇಟ್ ಇದೆ, ಅಲ್ಲಿಂದ ಪಡುಬಿದ್ರಿ ಕಂಚಿನಡ್ಕಕ್ಕೆ ಹೆಚ್ಚಂದರೆ ಒಂದು 10 ಕಿಲೋಮೀಟರ್. ಈ 10 ಕಿಲೋಮೀಟ್ರಲ್ಲಿ ನೀವು ಟೋಲ್ ಗೇಟ್ ಹಾಕಲಿಕ್ಕೆ ಅದರಿಂದ ಬೇಲಿ ಅದು ನಿಮಗೆ ಹುಷಾರಿಲ್ವ ರೀ? ಟೋಲ್ ಗೇಟ್ ಹಾಕಲಿಕ್ಕೆ ಹೇಳಿದ ನಿಮ್ಮ ದನಿಗೆ ನಾಳೆ ಬರುವಾಗ ಒಂದು ಟೇಪ್ ಇಟ್ಕೊಂಡು ಬರಲಿಕ್ಕೆ ಹೇಳಿ, ಬರುವಾಗ ಬೆನ್ನಿಗೆ ಒಂದು ಪಾಲೆ ಕಟ್ಕೊಂಡು ಬರಲಿಕ್ಕೆ ಹೇಳಿ, ಒಂದು ಮೆಜರ್ಮೆಂಟ್ ಮಾಡಲಿರಿ ಎಷ್ಟು ದೂರ ಉಂಟಂತೇಳಿ ಅವನಿಗೆ ಗೊತ್ತಾಗ್ತದೆ. ಇಲ್ಲಿ ಟೋಲ್ ಗೇಟ್ ಹಾಕಬೇಕೆನ್ನುವ ವಿಚಾರ ಯಾವ ಗೋಂಟು ಮಂಡೆ ಅಧಿಕಾರಿಯ ತಲೆಯಲ್ಲಿ ಪ್ರತ್ಯಕ್ಷವಾಯಿತೋ ಮೊಳಗಿತೋ ಗೊತ್ತಿಲ್ಲ. ಟೋಲ್ ಗೇಟ್ ಹಾಕಲಿಕ್ಕೆ ಹೇಳಿದ ನಿಮ್ಮ ನಟ್ಟು ನಾಯ ದನಿಗೆ ಒಂದು ಹೇಳಿ, ಇಲ್ಲಿ ಟೋಲ್ ಗೇಟ್ ಹಾಕುವುದು ಬೇಡ ಅಂತೆ, ಒಂದು ತಟ್ಟೆ ಹಿಡ್ಕೊಂಡು ಬಂದು ಭಿಕ್ಷೆ ಬೇಡಬೇಕಂತೆ ಅಂತೇಳಿ ನಿಮ್ಮ ದನಿಗೆ ಹೇಳಿ, ಆಯಿತಾ? ಮಾನ್ಯ ಟೋಲ್ ಗೇಟ್ ಹಾಕಲು ಇಚ್ಛಿಸುವ ಅಧಿಕಾರಿಯವರೇ, ನಿಮ್ಮ ಪಿಂಕನ್ನಲ್ಲಿ ದಮ್ಬಿದ್ದರೆ ನಾಳೆ ಬರುವಾಗ ಟೇಪನ್ನು ಹಿಡಿದುಕೊಂಡು ಬನ್ನಿ ಹಾಗೂ ಮೆಜರ್ಮೆಂಟ್ ಮಾಡಿ. ಹೆಜಮಾಡಿಯಿಂದ ಈ ಕಂಚಿನಡ್ಕ ತನಕದ ದೂರವನ್ನು ಅಳತೆ ಮಾಡಿ. ಬರುವಾಗ ಬೆನ್ನಿಗೆ ಪಾಲೆ ಕಟ್ಟಿಕೊಂಡು ಬನ್ನಿ. ಸೇಫ್ಟಿ ಈಸ್ ಫಸ್ಟ್. ಇಲ್ಲದಿದ್ದರೆ ನಿಮ್ಮ ಬೆನ್ನು ಹೊಡಿಯಾಗುವುದಂತೂ ಖಚಿತ. ನಿಮಗೆ ದಮ್ಮಿದ್ರೆ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಟೋಲ್ ಗೇಟ್ ಮಾಡಿ ತೋರಿಸಿ. ಕೇವಲ ನಮ್ಮ ಹಿಂದೆ ಯಾಕೆ ಬೀಳ್ತಿರ್ರಿ? ಹುಷಾರಿಲ್ವಾ ನಿಮಗೆ? ಕಳ್ಳರು, ಕದೀಮರು ದರೋಡೆ ಮಾಡಲು ಯಾವ ರೀತಿ ಮನೆಗೆ ಹೊಂಚು ಹಾಕುತ್ತಾರೋ ಅದೇ ರೀತಿ ನೀವು ಕರಾವಳಿ ಪ್ರದೇಶದ ಈ ಜನರ ಮೇಲೆ ಕಣ್ಣು ಹಾಕಿದರೆ ಅಥವಾ ತಮ್ಮ ಕುತಂತ್ರಿ ಬುದ್ಧಿಯನ್ನು ಚಲಾಯಿಸಲು ಬಯಸಿದರೆ ಜಾಗ್ರತೆ.